ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ವ್ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು ಭೀಮನ ಅಮಾವಾಸ್ಯೆ ಮತ್ತು ಗುರುವಾರ. ಈ ದಿನ ಗುರುಪುಷ್ಯ ಯೋಗನೂ ಇದೆ. ಹಾಗಾಗಿ ಇವತ್ತು ನಾನು 9ನೇ ವಾರದ ವ್ರತ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 5:45. ಹಾಗೆ ನೋಡಿ, ನಾವು ಹಳ್ಳಿಲಿರೋದ್ರಿಂದ ಈ ಥರ ದಾಸವಾಳ ಹೂವು ತುಂಬ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ದಾಸವಾಳ ಹೂವು ಹಾಕಿದ್ದೀನಿ. ಹಾಗೆ ರಾಯರಿಗೆ ಒಂದು ಸೈಡ್ ಹಾಕಿರೋದು ಮಲ್ಲೆ ಹೂವು, ಇನ್ನೊಂದು ಸೈಡ್ ಹಾಕಿರೋದು ಮುತ್ತು ಮಲ್ಲಿಗೆ ಅಂತಾರಲ್ಲ ಅದು, ಮತ್ತು ಸ್ವಲ್ಪ ತುಳಸಿ ಇಷ್ಟು ಹಾಕಿದ್ದೀನಿ. ಫಸ್ಟು ಸ್ಟಾರ್ಟಿಂಗು ಶಾಮಂತಿಗೆ ಹಾಕುವೆ ರಾಯರಿಗೆ, ಅಂದರೆ ಮೇಲ್ಗಡೆ ಮಳೆ ಇಲ್ಲ, ಸುಮ್ಮನೆ ಹಿಂಗೆ ಮೇಲ್ಗಡೆ ಸುಮ್ಮನೆ ಹಿಂಗೆ ಹಾಕಬೇಕು. ಅದು ಜಾರ್ಕೊಂಡು ಹೂವು ಬಿದ್ದೋಗೋದು. ಅದಕ್ಕೋಸ್ಕರ ಜಾಸ್ತಿ ಹೂವು ಹಾಕಿದಷ್ಟು ಇದಾಗೋದು. ಅದಕ್ಕೋಸ್ಕರ ಇವಾಗ ಈ ಥರ ಸಿಂಪಲ್ಲಾಗಿ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಓಕೆ, ದೀಪ ಹಚ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಓಕೆ, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳ ಇದ್ದೀರೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಂತೂ ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂದರೆ ನಾನು 9 ವಾರ ವ್ರತ ಮಾಡಿದ್ದೀನಿ. ನಾನು 9 ವಾರ ಮಾಡಿದ್ದೀನ ಅಂತ ನನಗೆ ಅನಿಸುತ್ತೆ. ಮತ್ತು ಈ ಥರ ಬೆಳಗ್ಗೆ ಎದ್ದು ಈ ಥರ ರಾಯರ ಪೂಜೆ ಮಾಡ್ತಾ ನನಗೆ ಗುರುವಾರ ಬಂದರೆ ಸಾಕು, ಒಂದು ಹಬ್ಬದ ಥರ ಆಗಿಬಿಡುತ್ತೆ. ಹಾಗಾಗಿ ಓಕೆ, ನಾನು ಮೊನ್ನೆ ವಿಡಿಯೋ ನನ್ನ ಫಾಲೋವರ್ಸ್ ನೋಡಿದರೆ, ಮೊನ್ನೆ ವಿಡಿಯೋ ನೋಡಿದ್ದೀರ. ನಮ್ಮ ಮನೆ ದೇವತೆ ಮಶ್ನಮ್ಮ ಹಾಗೆ ಚಿಕ್ಕಮ್ಮಂಗೆ ಮಂಗಳವಾರ ಹೋಗಿ ನಾನು ಬುಧವಾರ ಅದನ್ನು ಶೇರ್ ಮಾಡಿದ್ದೀನಿ. ಇವತ್ತು ನಾನು ರಾಯರ ವ್ರತ ಮಾಡಿರೋ ಪೂಜೆನ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಈ 9 ವಾರ ಎಷ್ಟು ಬೇಗ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾಳೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನನ್ನ ಫ್ರೆಂಡ್ಸ್ ರೂಪನ ಜೊತೆ ಹೋಗ್ತೀನಿ. ಹಾಗೆ ಹೋಗಬೇಕಾದ್ರೆ ಅಲ್ಲಿ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ಗುರುವಾರ ಬೆಳಗಿನ ಜಾವ 3:30ಗೆ ಎದ್ದು ಇದೆಲ್ಲ ಮಾಡೋದ್ರಿಂದ, ಹಳ್ಳಿ ಅಲ್ವಾ, ಸಿಟಿ ಆದರೆ ಒಂಥರ. ಸಿಟಿ ಆದರೆ ಏನೂ ಕೇಳಲ್ಲ, ಅವರವ್ರ ಇದಕ್ಕೆ ಅವ್ರವ್ರು ಇರ್ತಾರೆ ಅಷ್ಟೇ. ಹಳ್ಳಿ ಅಲ್ವಾ, ಯಾಕೆ ಇವಳು ಇಷ್ಟು ಬೇಗ ಎದ್ದು ಹಿಂಗೆ ಎಲ್ಲ ಪೂಜೆ ಮಾಡೋಳು, ಅದ್ಯಾಕೆ ಹಂಗೆ ಮಾಡೋಳು, ಅದ್ಯಾಕೆ ಹಿಂಗೆ ಮಾಡೋಳು, ಆ ಥರ ಮಾತಾಡ್ಕೊತಾ ಇರ್ತಾರೆ. ಓಕೆ, ಬೇರೆಯವ್ರ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು, ನಮ್ಮ ಜೊತೆ ರಾಯರಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿ ಅಲ್ವಾ. ನಾವ್ಯಾಕೆ ಬೇರೆಯವ್ರ ಮಾತಿಗೆ ಯಾಕೆ ತಲೆ ಕೆಡಿಸ್ಕೋಬೇಕು. ನನ್ನ ಜೊತೆ ರಾಯರಿದ್ದಾರೆ, ನಾನು ರಾಯರಿಗೆ ಸೇವೆ ಮಾಡಬೇಕು, ಹಾಗೆ ಸಂಕಲ್ಪ ಮಾಡಿಕೊಂಡು ನಾನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸಂಕಲ್ಪ ಮಾಡ್ಕೊಂಡು ಸೇವೆ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮುಡಿಪು ಕಟ್ಟಿ ಈ ವಾರಕ್ಕೆ 11 ವಾರ ಆಯಿತು. ಅದರಲ್ಲಿ ನಾನು ಪೂಜೆ ಮಾಡಿರೋದು 9 ವಾರ. ಮಧ್ಯ ಮಂತ್ಲಿ ಅದು ಇದಿರುತ್ತಲ್ಲ, ಆಗಲಿಲ್ಲ. 3 ವಾರ ಮಾಡಿಲ್ಲ. ಓಕೆ, ನಾನು ಮುಡಿಪು ಕಟ್ಟಿ ಈಗ 9 ವಾರ ಆಯಿತು. ರಾಯರಿಗೆ ಸಂಕಲ್ಪ ಮಾಡ್ಕೊಂಡು 9 ವಾರ ಆಯಿತು. ನೋಡೋಣ ರಾಯರು ಯಾವಾಗ ನನ್ನ ಬೇಡಿಕೆನ ಈಡೇರಿಸ್ತಾರೆ ಅಂತ. ಇವತ್ತು ನೋಡಿ, ಇವತ್ತು ಅಂದರೆ ತುಂಬ ಬೀದಿಲಿ ಫುಲ್ ಎಲ್ಲ ಎದ್ದುಬಿಟ್ಟಿದ್ರು ಫ್ರೆಂಡ್ಸ್. ಆಗಲೇ 4 ಗಂಟೆ 4:15ಗೆ ಎದ್ದುಬಿಟ್ರು. ಅವರು ಏನು ಕಸ ಗುಡಿಸಿ ಬಾಗಿಲು ನೀರು ಹಾಕಿ ಎಲ್ಲ, ಅಂದರೆ ಭೀಮನ ಅಮಾವಾಸ್ಯೆ ಅಲ್ವಾ, ಎಲ್ಲ ಬೇಗ ಎದ್ದು ಬೇಗ ಎಲ್ಲ ಮಾಡ್ತಿದ್ರು. ನೋಡಿ, ಈ ಕರ್ಪೂರ ಬಂದುಬಿಟ್ಟು, ಈ ಕರ್ಪೂರದ್ದೇ ಒಂದು ಕಥೆ ಇದೆ. ಈ ಕರ್ಪೂರ ಬಂದುಬಿಟ್ಟು ಹೋದ ಸಲ ನಾನು ಮಂತ್ರಾಲಯಕ್ಕೆ ಹೋದಾಗ ಮಂಚಾಲಮ್ಮನ ದೇವಸ್ಥಾನ ಬಾಗಿಲಲ್ಲಿ ಹಚ್ಚಬೇಕು ಅಂತ ಅಂದ್ಕೊಂಡು ತಗೊಂಡಿದ್ದು. ಇವಾಗ ಆ ಬ್ಯಾಗ್ನ ಅಲ್ಲಿಂದ ತಗೊಂಬಂದೆ ಅಲ್ವಾ,
ಆ ಬ್ಯಾಗ್ ತಗೊಬಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಅದನ್ನೇನು ತೊಳೆದಿಲ್ಲ ನಾನು, ಅಂದರೆ ಅದೇನು ಕೊಳೆ ಆಗಿರಲಿಲ್ಲ, ಹಾಗಾಗಿ ತೊಳೆದು ಇರಲಿಲ್ಲ. ಅದು ಆಕಾಶ್ದು ಕಾಲೇಜ್ ಬ್ಯಾಗು, ಅದನ್ನು ಹಾಗೇ ಇಟ್ಟಿದ್ದೆ. ಇವಾಗ ತೊಳೆಯೋಣ ಅಂದ್ಬಿಟ್ಟು ನಿನ್ನೆ ತೊಳೆಯೋಣ ಅಂದ್ಬಿಟ್ಟು ಆ ಬ್ಯಾಗ್ ತೊಗೊಂಡೆ. ನೋಡಿದ್ರೆ ಸೈಡ್ ಪ್ಯಾಕೆಟಲ್ಲಿ ಕರ್ಪೂರ ಸಿಕ್ತು. ಅಯ್ಯೋ, ಇದನ್ನು ನಾನು ಯಾವಾಗ ತೊಗೊಂಡೋಗಿದ್ದೆ, ಇವಾಗ ಸಿಕ್ತಲ್ಲ ಅಂದ್ಬಿಟ್ಟು ಹೋಗಲಿ, ನಾಳೆಗೆ ಗುರುವಾರ ಅಲ್ವಾ, ರಾಯರಿಗೆ ಈ ಕರ್ಪೂರನ ಹಚ್ಚೋಣ ಅಂತಂದ್ಬಿಟ್ಟು ಮೋಸ್ಟ್ಲಿ ಇದನ್ನು ನಾನು ಮಂಚಾಲಮ್ಮಂಗೆ ಹಚ್ಚಬೇಕು ಅಂತ ತೆಗೆದಿಟ್ಕೊಂಡಿದ್ದೆ ಅನಿಸುತ್ತೆ. ಆದರೆ ಹಚ್ಚೋಕ್ಕಾಗಿಲ್ಲ ಅಲ್ಲಿ, ಅದಕ್ಕೋಸ್ಕರ ಅದು ಪ್ಯಾಕೆಟಲ್ಲೇ ಇತ್ತು ಅನಿಸುತ್ತೆ. ಅದಕ್ಕೆ ರಾಯರ ಮುಂದೆ ಇಟ್ಕೊಂಡು, ರಾಯರೇ ಈ ಕರ್ಪೂರನ ನೀವು ಅರ್ಪಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಕರ್ಪೂರ ಹಚ್ತಾ ಇದ್ದೀನಿ. ಮತ್ತು ಇವಾಗ 9:30ಗೆ ನಾನು ಮತ್ತೆ ಅಲ್ಲಿಗೆ ಹೋಗಬೇಕು. ನಮ್ಮ ಯಜಮಾನ್ರು ಊರಿಗೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬರಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು, ಮಂಗಳವಾರ ಹೋಗಿದ್ದೆ, ಮಂಗಳವಾರನೇ ಫೋಟೋ ಎಲ್ಲ ಒರೆಸಿ ಗಂಧ ಇಕ್ಕಿ ದೀಪ ಕಳಶ ಎಲ್ಲ ತೊಳೆದು ನೀಟಾಗಿ ಎಲ್ಲ ಮಾಡಿಬಿಟ್ಟು ಬಂದಿದ್ದೀನಿ. ಅಲ್ಲಿ ಮನೆ ದೇವ್ರಿಗೆ ಹೋದ್ವಲ್ವ, ಅದೆಲ್ಲ ಕ್ಲೀನಾಗಿ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಬಂದಿದ್ದೀನಿ. ಇವತ್ತು ಹೋಗ್ಬಿಟ್ಟು ಮನೆ ಒರೆಸ್ಬಿಟ್ಟು ಹೂವು ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಬರಬೇಕು. ಹಾಗೆ ಇಲ್ಲಿ ಇವಾಗ ನಾನು ಪೂಜೆ ಮಾಡ್ತಾ ಇರೋ ಟೈಮ್ ಬಂದ್ಬಿಟ್ಟು 5:45. ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 6 ಗಂಟೆ ಆಗೋಗುತ್ತೆ. ಎಷ್ಟೇ ಬೇಗ ಮಾಡಿದ್ರೂ ಟೈಮ್ ಆಗೇ ಆಗುತ್ತೆ ಫ್ರೆಂಡ್ಸ್. ಓಕೆ, ಯಾರಿಗೆಲ್ಲ ರಾಯರ ಪವಾಡ ಆಗೈತೆ ನನ್ನ ಜೊತೆ ಶೇರ್ ಮಾಡ್ಕೋಬೋದು. ನನ್ನ ನಂಬರ್ ಕೊಟ್ಟಿದ್ದೀನಿ. ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದರೆ ನನ್ನ ನಂಬರ್ ನಾನು ಕೊಟ್ಟಿದ್ದೀನಿ. ನನ್ನ ನಂಬರ್ ಮುಖಾಂತರ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಗುರುರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಗುರುರಾಯರು ಒಳ್ಳೇದು ಮಾಡಲಿ. ಅಂದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ನಮಗೆ ಕೆಟ್ಟದ್ದು ಮಾಡ್ತಾರಲ್ಲ, ಅವ್ರ ಬಗ್ಗೆ ನಾವು ರಾಯರಿಗೆ ಹೇಳ್ಬೇಕು, ರಾಯರೇ ಹೀಗೆ ಈ ಥರದವ್ರು ನಮ್ಗೆ ಕೆಟ್ಟದ್ದು ಮಾಡ್ತಾವ್ರೆ, ನೀವೇ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ಅವ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಹಾಗಾಗಿ ಇವಾಗ ನಾನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಯಿತು. ಈಗ ತುಪ್ಪದ ದೀಪ ಹಚ್ತಾ ಇದ್ದೀನಿ ರಾಯರಿಗೆ. ತುಪ್ಪದ ದೀಪ ಹಚ್ಚಿ ಅಕ್ಷತೆ ಹಾಕಿ ಎಲ್ಲ ಮಾಡೋ ಅಷ್ಟರಲ್ಲೇ 6 ಗಂಟೆ ಆಗೋಗುತ್ತೆ. ಒಟ್ನಲ್ಲಿ 6 ಗಂಟೆ ಆಗೋಗುತ್ತೆ. ನಾನು ಕೈ ಮುಗಿದು ಆ ರಾಯರ ಮುಂದೆಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ರಾಯರನ್ನ ನೆನೆಸ್ಕೊಂಡು ನಾನು ಎಲ್ಲ ಮಾಡ್ಕೊಂಡು ಈಚೆ ಬರೋಷ್ಟೊತ್ತಿಗೆ 6:15 ಆಗೋಗುತ್ತೆ ಫ್ರೆಂಡ್ಸ್. ಓಕೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಅಲ್ಲೋಗಬೇಕು. ಆಕಾಶನು ಎದ್ದು ಎಳ್ನೀರಿಗೆ ಹೋದ. ಆಕಾಶಕ್ಕೂ 4-5 ತಿಂಗಳಿಂದನೂ ಎಳ್ನೀರು ಇರಲಿಲ್ಲ ಫ್ರೆಂಡ್ಸ್. ಇವತ್ತು ಎಳ್ನೀರಿಗೆ ಹೋದ ಅವನು. ಹಾಗಾಗಿ ನೋಡೋಣ ಇವತ್ತು ರಾಯರು ಯಾವ ಥರ ಏನು ಇದು ಮಾಡ್ತಾರೆ. ರಾಯರಿಗೆ ಬೇಡ್ಕೊಂಡಿದ್ದೀನಿ ಒಳ್ಳೇದು ಮಾಡಲಿ ನನ್ನ ಮಗನಿಗೆ ಅಂತ. ನೋಡೋಣ ಫ್ರೆಂಡ್ಸ್, ಒಳ್ಳೆಯದಾಗಿ ಲಾಭ ಬಂದ್ಬಿಟ್ರೆ ಸಾಕು. ಆಗಲೇ 4-5 ತಿಂಗಳಿಂದ ಹೋಗಿರಲಿಲ್ಲ, ಇವತ್ತು ಹೋಗಿದ್ದಾನೆ. ಓಕೆ ಫ್ರೆಂಡ್ಸ್, ಮುಂದೆ ಹೀಗೆ ವಿಡಿಯೋ ನೋಡಿ. ಇನ್ನೂ ವಿಡಿಯೋ ಐತೆ ನೋಡಿ, ಕಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಥ್ಯಾಂಕ್ ಯು. ಹಾಗೆ ವಿಡಿಯೋ ನೋಡಿ, ಕಟ್ ಮಾಡಿಬಿಡಿ.